ರಾಜ್ಯದಲ್ಲಿ ಭೀಕರ ಬರತಾಂಡವ, ಮಳೆ ಬರಲಿಲ್ಲ ಈ ಸಲ, ಬರಲಿಲ್ಲ, ದಯವಿಟ್ಟು ನಿಮ್ಮ ತಂಡ ಕಳಿಸಿ ಅಸೆಸ್ ಮಾಡಿ ಅಂತ. ಅದು ಇತಿಹಾಸದಲ್ಲೇ ಆ ಮಟ್ಟದ ವೇಗವಾಗಿ ಯಾವ ಸರ್ಕಾರನೂ ಮಾಡಿದ್ರೆ ನಾವು ಮಾಡಿದ್ವಿ. ಅದಕ್ಕೆ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ರಿಪೋರ್ಟ್ ಎಲ್ಲ ಬರ್ದಿ, ರಿಪೋರ್ಟ್ ಸ್ಟಡಿ ಮಾಡಿ ಇವರದೇ ಕೇಂದ್ರದ ತಂಡ ರಾಜ್ಯಕ್ಕೆ 11,500 ಕೋಟಿ ಕೊಡಬೇಕು ಅಂತ ಇವ್ರದೇ NDRF ತಂಡ ರೆಕಮೆಂಡೇಶನ್ ಕಳಿಸ್ತು ಕೇಂದ್ರದ ಗೃಹ ಸಚಿವರು. ಯಾಕಂದ್ರೆ NDRF ಬರೋದು ಅವ್ರ ಕೆಳಗಡೆ. ಆ 11,500 ಕೋಟಿ ನಾವು ತಗೊಳ್ಳೋಷ್ಟೊತ್ತಿಗೆ ನಾವು ನಮ್ಮ ಮೈಯಲ್ಲಿ ರಕ್ತ, ಬೆವರು, ನೀರು ಎಲ್ಲ ಬಿದ್ದೋಯ್ತು. ಕೊನೆಗೆ ನಾವೇನ್ ಮಾಡಿದ್ವಿ ರಮಕಾಂತ್ ಅವರೇ, ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ 75 ವರ್ಷದ ಇತಿಹಾಸದಲ್ಲಿ ಯಾವ ರಾಜ್ಯ ಸರ್ಕಾರನೂ ಕೂಡ ಹೋಗಿಲ್ಲ, ಬರ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ. ಅದು 2024 ಎಲೆಕ್ಷನ್ ನಡೆಯೋ ಟೈಮಲ್ಲಿ ನಾವು ಬಾಗಿಲು ತಟ್ಟುಬಿಟ್ಟು ಕೊನೆಗೆ ಎಷ್ಟು ಕೊಟ್ಟಿದ್ದು, ಅವ್ರದ್ದು ರೆಕಮೆಂಡೇಶನ್ ಎಷ್ಟಿತ್ತು, ಅವ್ರದೇ ರೆಕಮೆಂಡೇಶನ್, ನಮ್ದಲ್ಲ ಸರ್ ರೆಕಮೆಂಡೇಶನ್, ಕಾಂಗ್ರೆಸ್ ಸರ್ಕಾರದ ರೆಕಮೆಂಡೇಶನ್ ಅಲ್ಲ. 11,500 ರೆಕಮೆಂಡೇಶನ್ ವರ್ಸಸ್ ನೀವು 18,000 ಕೋಟಿ ಕೇಳಿದ್ರಿ ಅನ್ಕೋತೀನಿ ನಾನು. ನೀವು 18,000 ಕೋಟಿ ನಿಮ್ಮ ಎಸ್ಟಿಮೇಷನ್ ಇದೆ. ನಾವು 18,000 ಕೋಟಿ, ಅವ್ರು 11 ಹೇಳಿ ಬಂದಿದ್ದೆಷ್ಟು 1,600-800 ಕೋಟಿನಾ? 1,800 ಕೋಟಿ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಎಲ್ಲಿ ಅನ್ಯಾಯ ಆಗ್ತಿದೆ, 10% ಲೆಕ್ಕಕ್ಕೂ ಬರಲ್ಲ. ಅಲ್ಲ, ಎಲ್ಲಿ ಅನ್ಯಾಯ ಆಗ್ತಿದೆ ಅದು ನಮಗೆ ನಮ್ಮ ಯೋಜನೆಗೆ ಬಳಸ್ಕೊತಾ ಇದೀವ, ಇಲ್ಲ ನಾವೇನ ಬೇರೆದಕ್ಕೆ ಬಳಸ್ಕೊತಾ ಇದೀವಿ. ಅದು ಹೋಗ್ತಿರೋದು ರೈತರಿಗೆ ಹೋಗ್ತಿರೋದು ದುಡ್ಡು. ಆ ದುಡ್ಡಲ್ಲೂ ಅನ್ಯಾಯ ಮಾಡ್ತಿರೋದು ನರೇಂದ್ರ ಮೋದಿ ಸರ್ಕಾರ. ಇವ್ರು ರೈತರ ಪರವಾಗಿ ಅಂತಾರಲ್ಲ, ಇವ್ರಿಗೆ ನಾವು ಸ್ವಲ್ಪ ಶಶಿ ಆ ಆರ್ಗ್ಯುಮೆಂಟ್ ವಿಚಾರದಲ್ಲಿ ಇನ್ನೊಂದು ಮಾತು ಬಂತು, ಪ್ರತಿಪಕ್ಷದ ಕಡೆ ಇನ್ನೊಂದು ಮಾತು ಬಂತು. ಅಲ್ಲ ರೀ, ಫಸ್ಟು DC ಅಕೌಂಟಲ್ಲಿ ದುಡ್ಡು ಇದೆಯಲ್ರಿ, ಅದನ್ನು ಖರ್ಚು ಮಾಡೋಕೆ ಹೇಳ್ರಿ ಅಂತ. ಅವಾಗ ಪ್ರಶ್ನೆ ಬಂದಿದ್ದೇನು, ಕೇಂದ್ರದಿಂದ ಹಣ ನಮಗೆ ಕೊಡಲಿ ಅಂತ. ಕೇಂದ್ರ ನಮಗೇನು ಅಸೆಸ್ಮೆಂಟ್ ಮಾಡಿ ಹೇಳಿದಾರೋ 11,000 ಕೋಟಿ ಚಿಲ್ಲರೆ ಅವ್ರು ಕೊಡಲಿ ಅಂತ ಸ್ಟೇಟ್ಗಳು ಕೇಳಿದಾಗ, ಈ ರಾಜ್ಯಗಳ ಕಡೆಯಿಂದ DC ಅಕೌಂಟಲ್ಲಿ ದುಡ್ಡು ಇದೆಯಲ್ಲ ಅದನ್ನು ಫಸ್ಟ್ ರಿಲೀಸ್ ಮಾಡೋಕೆ ಹೇಳಿ ಅಂತ ಇವ್ರ ಆರ್ಗ್ಯುಮೆಂಟ್ ಶುರುವಾಯಿತು. ಆರ್ಗ್ಯುಮೆಂಟ್ ಮ್ಯಾಚ್ ಆಗುತ್ತಾ ಅಂತ? ಇಲ್ಲ, ಮ್ಯಾಚ್ ಆಗಲ್ಲ. ಯಾಕೆಂದರೆ ಅಲ್ಲ 11,500 ಕೋಟಿ ಏನು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ನೀವು ನೋಡಿ DC ಅಕೌಂಟಲ್ಲಿ ಏನಂತ ದುಡ್ಡು 1,000 ಕೋಟಿ ದುಡ್ಡಿರಲ್ಲ. 400 ಕೋಟಿ, 300 ಕೋಟಿ, 200 ಕೋಟಿ, ಸಣ್ಣ ಜಿಲ್ಲೆಗಳು ಇರತಕ್ಕಂಥದ್ದು 100-200 ಕೋಟಿಗಳು ಇರುತ್ತೆ. ಅದನ್ನು ಸಹ ಇವರು ಬಿಡುಗಡೆ ಮಾಡ್ಬಿಟ್ಟಾಗ ನಾಳೆ ಮತ್ತೊಂದೇನಾದ್ರು ಸಮಸ್ಯೆ ಉದ್ಭವ ಏನ್ ಮಾಡಕ್ ಸಾಧ್ಯ? ಆ ಜಿಲ್ಲೆಯನ್ನು ಸಮರ್ಪಕ ನಡೆಸ್ಕೋದು ಜವಾಬ್ದಾರಿ ಆಡಳಿತ ಮಾಡ್ಬೇಕಾದ್ರೆ DC ಕರ್ತವ್ಯ ಆಗುತ್ತೆ. ಅದಕ್ಕೆ ಮ್ಯಾಚೇ ಆಗೋದಿಲ್ಲ. ಅದು ತಪ್ಪು ಸಹ. ನೀವು ಕೇಂದ್ರದಿಂದ ಏನು ನೀವು ಭರವಸೆ ಕೊಟ್ಟಿರೋದನ್ನು ಕೊಡಿ. NDRF ಅದನ್ನು ಕೇಳಬೇಕಾದ್ದು ಗಟ್ಟಿತನದಿಂದ ಕೇಳಬೇಕಾದ್ರೆ ಸಂಸದರು, ಈ ರಾಜ್ಯದ ಮಂತ್ರಿಗಳು, 5 ಜನ ಮಂತ್ರಿಗಳು, ಫಿನಾನ್ಸ್ ಮಿನಿಸ್ಟರ್. ಒಂದು ಕೃತಜ್ಞತೆ ಇಲ್ಲ ನಮ್ಮ ಫಿನಾನ್ಸ್ ಮಿನಿಸ್ಟರ್ಗೆ. ನಾವು ಕರ್ನಾಟಕದಿಂದ ನಾವು ಅವ್ರನ್ನ ಗೆಲ್ಸ್ಕೊಟ್ಟಿದ್ದೀರಾ ನೀವು. ಬಿಜೆಪಿ ಅವರು ಕೊಟ್ಟಿಲ್ಲ ಮೇಡಮ್. ಒಂದೇ ನಿಮಿಷ. ಅದು ಒಂದು ಸಮರ್ಥ ನಾಯಕತ್ವ. ಈಗ ಎಲ್ಲಿದೆ ನಾಯಕತ್ವ? ಈಗ ನಾಯಕತ್ವ ಇಲ್ವೇ ಇಲ್ಲ ಬಿಡಿ. ಕೇಂದ್ರ ಕೊಡೋದು ನೋಡಿ, ಸೈಂಟಿಫಿಕ್ ಆಗಿ ಎಷ್ಟು ಕೇಳ್ತೀವೋ ಅಷ್ಟನ್ನು ಕೊಡಕ್ಕಾಗಲ್ಲ. ಕೇಂದ್ರ ಕೇಳಲಿಕ್ಕೂ ಬರಲ್ಲ. ಜೋರಾಗಿ ಮಾತಾಡೋದ್ರಿಂದ ಕೇಳಿದ್ದು 18,500 ಕೋಟಿ ರೆಕಮೆಂಡ್ ಮಾಡಿದ್ದು ಕೇಂದ್ರ ತಂಡ ಬಂದು ರೆಕಮೆಂಡ್ ಮಾಡಿದ್ದು 11,000 ಕೋಟಿ. ಕೊಟ್ಟಿದ್ದೊಂದು 1,800 ಕೋಟಿ. ಯಾರಿಗೆ ಕೊಡಬೇಕು? ಮೇಕೆ ಮೂತಿಗೆ ಮೊಸರು ಬೆಳೆದಂಗೆ ಬಳಿಬೇಕು ಅಷ್ಟೇ. ನೋಡಿ, ಸುಳ್ಳು ಮಾತಾಡೋದಲ್ಲ, ಹೋಗಿ ಕೇಳಿ ಅಲ್ಲಿ. ಅದೇ ಮಾಡಿದ್ದು, ಅದೇ ಆಗಿಲ್ಲ. ಈಗ ಬಂದಿರೋ ವಕ್ತಾರರು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸಂಜೆ ಕರಿತೀನಿ. ಈ ಡಿಬೇಟ್ ನೋಡಿ ಸರ್, ಎಕನಾಮಿಕ್ಸ್ ಇರಿ ಒಂದು ನಿಮಿಷ. ಮೇಡಮ್ ಎಕನಾಮಿಕ್ಸ್ ಮಾತಾಡೋದು ನೀವು ಏನೆಲ್ಲ ನೀವು ಮಧ್ಯೆ ಇಂಟರ್ಪ್ಟ್ ಮಾಡಿದ್ರೆ ನಾನು ಶಶಿ ಕೇಳಿದ್ ಮೇಡಮ್, ಯಾರು ಮಾತಾಡ್ಬಿಡಿ. ಅವ್ರ ನ್ಯಾಯಾಲಯಗಳ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಲಯದ ಮುಂದೆ ಹೋಗ್ತೀವಿ, ಜನತಾ ನ್ಯಾಯಾಲಯದ ಮುಂದೆ ಹೋಗ್ತೀವಿ. 2029ಕ್ಕೆ ಜನತಾ ನ್ಯಾಯಾಲಯ ಕೊಡುತ್ತೆ, ಇವರಿಗೆ ಸರಿಯಾದ ಉತ್ತರ ಕೊಡುತ್ತೆ. ಅವತ್ತು ಇವರು ನ್ಯಾಯಾಲಯಕ್ಕೆ ಹೋಗ್ಲಿ, ಇಂಟರ್ನ್ಯಾಷನಲ್ ನ್ಯಾಯಾಲಯಕ್ಕೆ ಹೋಗ್ಬೋದು. ನೋಡಿ, ಇವರು ಎಕನಾಮಿಕ್ಸ್ ಬಗ್ಗೆ ನಾವು ನೋಡಿ ಬಹು ನಿರೀಕ್ಷತೆ ಇದೆ. ಒಂದ್ ನಿಮಿಷ ಮೇಡಮ್. ಈಗ 16 ಲಕ್ಷ ಕೋಟಿವರೆಗೂ ಇವರ
ಉದ್ಯಮಿಗಳಿಗೆ ರೈಟ್ ಆಫ್ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ರೈತರಿಗೆ ಕೇವಲ 1 ಲಕ್ಷ ಕೋಟಿ ಕೊಡೋದಕ್ಕೆ ರೈತರ ಸಾಲ ಮನ್ನಾ ಮಾಡಬಹುದು. ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದೀವಿ. 2008ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ 71,000 ಕೋಟಿನ ರೈತರ ಇಂಟರ್ನ್ಯಾಷನಲ್ ಏನು ಹೇಳ್ತಾರೆ, ಈಗ ರೈತರ ಸಾಲ ಮನ್ನಾ ಅನ್ನೋ ಒಂದು ವರ್ಡ್ ಬಳಸೋದು ಬೇರೆ, ಎಕನಾಮಿಕಲಿ ಇದೊಂಥರ ಬಹಳ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡುತ್ತೆ. ನಿಮಗೆ ಲಾಕ್ಡೌನ್ ಅನ್ನೋ ಶಬ್ದ ಬೇರೆ, ಕೀಪ್ ಇನ್ ಮೈಂಡ್. ಲಾಕ್ಡೌನ್ ಅನ್ನೋ ಒಂದು ಶಬ್ದ ಬಳಸೋದು ಬೇರೆ ಒಂದು ದೇಶ, ಜನತಾ ಕರ್ಫ್ಯೂ, ಈ ಎರಡು ವರ್ಗಿರ್ತಕ್ಕಂಥ ಡಿಫ್ರೆನ್ಸ್ ಏನು ಗೊತ್ತಾ? ಯಾವುದೇ ಒಂದು ದೇಶ ಲಾಕ್ಡೌನ್ ಅಂತ ಅನೌನ್ಸ್ ಮಾಡಿದ ಕೆಲವು ನಿಮಿಷಗಳಿಂದ ಪ್ರತಿಯೊಬ್ಬ ಮನುಷ್ಯನ ಜೀವನ ನಿರ್ವಹಣೆ, ಊಟ, ಅನ್ನ, ಆಸ್ಪತ್ರೆ ಖರ್ಚು ವೆಚ್ಚಗಳನ್ನು ದೇಶವೇ ಭರಿಸಬೇಕು. ಅದೇ ರೀತಿ ನಮ್ಮ ದೇಶ ಲಾಕ್ಡೌನ್ ಅನ್ನೋ ಶಬ್ದ ಬಳಸಿದ 7 ನಿಮಿಷಗಳಲ್ಲಿ ಆ ಪೋಸ್ಟ್ ಡಿಲೀಟ್ ಆಯಿತು ನಮ್ಮದೇ ದೇಶದಲ್ಲಿ. ಆ ಪೋಸ್ಟ್ ಇಟ್ಸ್ ಡಿಲೀಟ್ ಆಯಿತು, ಜನತಾ ಕರ್ಫ್ಯೂ, ಜನತಾ ಇದು ಜನನೇ ಮಾಡ್ಕೊಂಡಿರ್ತಕ್ಕಂಥದ್ದು ಅಂಥದ್ದು ಬಂದು. ಯಾಕೆಂದರೆ ಆ ಜನಗಳದ್ದು ಭಾರ ಹೊತ್ಕೊಳ್ಳೋಕ್ಕಾಗಲ್ಲ ಒಂದು ದೇಶ. ಇಲ್ಲಿ ಸಾಲ ಮನ್ನಾ ಅನ್ನೋ ಟರ್ಮನ್ನು ನೀವು ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ವಹಿಸಿದ ತಕ್ಷಣ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು, ಇಂಟರ್ನ್ಯಾಷನಲ್ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಈ ದೇಶ ಹಣ ತೊಗೊಂಡೋಗಿ